ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವಾಗ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಸ್ಥಳ ಅಂದರೆ ಶ್ರೀ ಬೋಯಕೊಂಡ ಗಂಗಮ್ಮ ದೇವಿಯನ್ನ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಕಾರ್ನಲ್ಲಿ ಹೊರಟಿದ್ದೀವಿ. ಓಕೆ, ಇದು ಬಂದುಬಿಟ್ಟು ನಮಗೆ ಮದನಪಲ್ಲಿ ಗೊತ್ತಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಫೇಮಸ್ ಅಲ್ಲ. ಮದನಪಲ್ಲಿ ಕಡೆ ಆಂಧ್ರ ಸೈಡ್ ಬರುತ್ತೆ ಬೋಯಕೊಂಡ ಗಂಗಮ್ಮ ದೇವಿಯನ್ನ ದೇವಾಲಯ. ಇದು ಬಂದುಬಿಟ್ಟು ನಾವು ಹೊರಟಿದ್ವಿ. ಈಗ ನೋಡಿ, ಇದ್ರ ಮುಂಭಾಗ, ದೇವಸ್ಥಾನದ ಮುಂಭಾಗ ಈ ಥರ ಕಾಣಿಸುತ್ತೆ ನಮಗೆ. ಇದು ಕಾರ್ಯಾಲಯ ಅಂತ ಈ ಕಡೆ ಒಂದು. ಓಕೆ, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಾರ್ಕ್ ಥರ ನಮಗೆ ಗಿಡಗಳೆಲ್ಲ ಚೆನ್ನಾಗಿದೆ, ನೋಡೋಕ್ಕೆಲ್ಲ ಸೂಪರಾಗಿದೆ, ವಾತಾವರಣ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಮುಂದೆ ಬಂದುಬಿಟ್ರೆ, ಮುಂದೆ ನೋಡಿದ್ರೆ ಈ ಥರ ಕಾಣಿಸುತ್ತೆ ನಮಗೆ. ಓಕೆನಾ, ಎಂಟ್ರೆನ್ಸ್ ಇದು ದೇವರು ಗುಡಿ ಒಳಗಡೆಗೆ ಎಂಟ್ರೆನ್ಸ್ ಈ ಥರ ಆರ್ಚ್ ಥರ ವಿಗ್ರಹದೊಂದಿಗೆ ಸೂಪರಾಗಿ ಚೆನ್ನಾಗಿರುತ್ತೆ. ಮತ್ತು ಗುಡಿ ಗೋಪುರ ಬಂದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆಯೋ ಗುಡಿ ಗೋಪುರ ಇದು. ಓಕೆನಾ, ನೆಕ್ಸ್ಟು ನಾವು ದರ್ಶನ ಮಾಡಿಕೊಂಡು ಶಾಪಿಂಗ್ಗೆ ಅಂತ ಹೊರಟಿದ್ವಿ. ದರ್ಶನ ಆದ ತಕ್ಷಣ ಶಾಪಿಂಗ್ ಬಂದ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಕಡೆ ಎಲ್ಲ ಊಟ ತಯಾರು ಮಾಡ್ತಾರೆ, ಅಂದರೆ ಊಟ ಪ್ರಿಪೇರ್ ಮಾಡೋದು, ಅಡುಗೆ ಮಾಡೋದು ಅಂತ. ನೆಕ್ಸ್ಟ್ ಈ ಕಡೆ ನಮಗೆ ಶಾಪಿಂಗು, ಅಡುಗೆ ಮನೆಗೆ ಬೇಕಾದ ಮಕ್ಕಳಿಗೆ ನಮಗೆ ಏನು ಬೇಕು ಎಲ್ಲ ಸಿಗ್ತವೆ ಇಲ್ಲಿ. ಅದಾದ ತಕ್ಷಣ ನಾವು ಮಾವಿನ ತೋಟದಲ್ಲಿ ಊಟ ಮಾಡಿಕೊಂಡು, ಫುಡ್ ಅವರೇ ಪ್ರಿಪೇರ್ ಮಾಡಿಕೊಟ್ಟಿದ್ರು, ಊಟ ಮಾಡಿಕೊಂಡು ಕೈಗೆ ರಂಗೋಲಿ ಹಾಕ್ಸ್ಕೊಂಡು ವಾಪಸ್ ಮನೆಗೆ ಹೊರಟಿದ್ವಿ. ಓಕೆನಾ, ನೋಡಿ ಮನೆಗೆ ಬಂದ ತಕ್ಷಣ, ವಾಪಸ್ ಆದ ತಕ್ಷಣ ಈ ಮಕ್ಕಳಿದ್ದಾರಲ್ಲ, ಮಕ್ಕಳು ಶಾಪಿಂಗ್ ಮಾಡಿರೋ ಬೊಂಬೆಗಳೆಲ್ಲ ಓಪನ್ ಮಾಡಿ ಆಟ ಆಡ್ತಾರೆ ಅಂದ್ಕೊಂಡ್ರೆ ಒಂದು ಕಿತ್ತಾಟ ಸ್ಟಾರ್ಟ್ ಮಾಡಿಕೊಂಡ್ರು. ಒಬ್ಬರಿದ್ದರೆ ಒಂದು ಸರಿ ಹೋಗುತ್ತೆ, ಇಬ್ಬರಿದ್ದರೆ ಖಂಡಿತ 2 ಬೊಂಬೆ ಇರಲೇಬೇಕೇನೋ, ಸೇಮು. ಎಲ್ಲರ ಮನೆಯಲ್ಲೂ ಇದೇ ಥರನೇ ಮಕ್ಕಳು ಇರ್ತಾರಾ ಫ್ರೆಂಡ್ಸ್? ನನ್ನ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ